ಇವತ್ತಿನ ದಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದೇನು ರೋಡ್ ಈ ವರ್ಷ ಮುಗಿಯಂಗೆ ಕಾಣುವಂತಿದೆ. ಈ ಗೌರ್ಮೆಂಟ್ದವ್ರು ಏನಪ್ಪ ಭಾಳ ಲೇಟ್ ಮಾಡಾಕತ್ತಿ ಬಿಟ್ಟಾರೆ. हमारे यहाँ न्याय की संकल्पना में कहा गया है, अंगेन घात्रम नयने वक्त्रम न्यायेन राज्यम लवणेन भोज्यम. ರೋಡ್ ಏನಾರ ಆದ್ರೆ ಕಿತ್ತೂರಿಗೆ ಬೈಲಂಗುಲಕ್ಕೂ ಹೋಗಾಕ ಬರಾಕ ಬರೀ ಅರ್ಧ ತಾಸಿನ ಹಾದಿ ಆಕೈತಿ. ಇವರು ಒಂದು 2-3 ವರ್ಷ ಮಾಡಾಕತ್ತೆ. ಇದನ್ನು ಮುಗಿಯುವಲ್ತ ನೋಡುವಲ್ಲ. ನನಗರ ಟೆಂಡರ್ ಕೊಟ್ರೆ ನಾರ ಮಾಡಿಬಿಡ್ತೀನಿ. ಇಲ್ಲಿ ಮುಂದೆ ಕಾಣತೈತಲ್ಲ ನಿಮ್ಗೆ ಮನೆಗಳು, ಈ ರೋಡು ಇದು ನೋಡ್ರಿ ಸಂಗೊಳ್ಳಿ. ಆಮೇಲೆ ಇಲ್ಲೇ ಬಲಗಡೆ ಸೈಡ್ ಮನೆ ಸಲ ಆತಲ್ಲ ಏನಪ್ಪ ಅದು ಪ್ಯಾಟೆ ಹುಡುಗರು ಹಳ್ಳಿ ಪ್ಯಾಟೆ ಹುಡುಗರು ಹಳ್ಳಿ ಬಂದರು. ಅದು ಆಗಿದ್ದ ಇಲ್ಲೇ ರೈಟ್ ಸೈಡಿಗೆ ತಂತೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ಖಾಲಿ ಇದ್ದಾಗ ತೋರ್ತೀನಿ. ಬರ್ರಿ ಮಾತಾಡ್ಬೋದು. ಇವತ್ತು ನಾವು ಎಲ್ಲಿ ಹೋಗತ್ತೀವಪ್ಪ ಅಂತಂದ್ರೆ ಕಿತ್ತೂರಿಗೆ ಹೋಗಕತ್ತೀವಿ ಬೈಲಹೊಂಗಲಿಂದ. ಹೌದು, ಬೈಲಹೊಂಗಲಿಂದ ಇವತ್ತು ಕಿತ್ತೂರಿಗೆ ಹೋಗತ್ತೀವಿ. ಕೆಲಸ ಐತಿ, ಅದಕ್ಕೆ ನಾನು ಕಿತ್ತೂರಿಗೆ ಹೊಂಟೀನಿ. ಬರೀ ಇವತ್ತು ನಿಮಗೆ ಕಿತ್ತೂರು ತೋರಿಸ್ತೀನಿ. 24 KA24N1560 24 ನಂಬರ್ ನೋಡ್ರಿ. ಇದು ಬೈಲಹೊಂಗಲ ಮತ್ತು ಕಿತ್ತೂರ ಸೌಂದತ್ತಿ ಈ 3 ತಾಲೂಕಿನ ನಂಬರ್ KA24 ಅಂದ್ರೆ ತಿಳ್ಕೊಂಡ್ರಿ. ಅದು ಸೌಂದತ್ತಿ ಗಾಡಿ ಆಗಿರ್ತೈತೆ, ಇದಂದ್ರೆ ಕಿತ್ತೂರು ಗಾಡಿ ಆಗಿರ್ತೈತೆ. ಇಲ್ಲಪ್ಪ ಅಂತಂದ್ರೆ ಬೈಲಹೊಂಗಲ ಗಾಡಿ ಆಗಿರ್ತೈತಿ. ಕಿತ್ತು ದಪ್ಪ ಹಾಕತಾನ ಅಂತೇಳಿ. ಹೌದು, ನಾ ಏನು ಕಿತ್ತು ದಪ್ಪ ಹಾಕ್ಬೇಕಂತೇಳಿ ಹೊಂಟೇನೆ. ಇವ್ರಿಗೇನು ಆಗೋದಿಲ್ಲ. ಇವ್ರಿಗೆ ಕಿತ್ತು ದಪ್ಪ ಹಾಕಕ್ಕೂ ಆಗೋದಿಲ್ಲ, ಏನ್ ಮಾಡಕ್ಕೂ ಆಗೋದಿಲ್ಲ. ಆದ್ರೆ ಮಾತಾಡ್ತಿರ್ತಾರ. ಮಾತಾಡೋರು ಮಾತಾಡ್ಕೋಲಿ, ನಮ್ಮ ಕೆಲಸ ನಾವು ಮಾಡೋಣ. ಸೊ ನಾನು ಏನು ಎಫರ್ಟ್ ಹಾಕ್ಬೇಕು ಅದನ್ನ ಎಫರ್ಟ್ ಹಾಕ್ತೇನೆ. ಬಂತು ನೋಡ್ರಿ ಕಿತ್ತೂರ. ಕಿತ್ತೂರ ಹಳ್ಳಿ ಕಟ್ಟಿ ಯಾರೋ ಅಣ್ಣವರು ರಗ್ ಮಾರಾಕಂತ ಬಂದಾರೆ. ಇಬ್ಬರು ಜೋಡಿ ಮೇಲೆ ಮಾರಾಕ್ ಬಂದಾರ ನಮ್ಮ ಮಟ್ಟಿಗೆ. ಮತ್ತು ಇದು ಮುಂದಿರೋದು ಹಳ್ಳಿ ಕಟ್ಟಿ. ಯಾಕೋ ವಿಡಿಯೋ ಕ್ಲಾರಿಟಿ ಇಲ್ಲ, ಸ್ವಲ್ಪ ಬಟ್ಟೆ ಹಾಕೋರಿ ಕಾಣತಿಲ್ಲ. ಇದು ಹಳ್ಳಿ ಕಟ್ಟಿ. ಇಲ್ಲೇ ನಮ್ಮ ದೊರೆ ಮಗ ಸದ್ಯ ಸಮಾಧಿ ಮುಖ ಅಂತಾರ. ಬರೇನೋ ಕೂಡ ನಮಗೆ ಗೊತ್ತಿಲ್ಲ. ಈಗೆಲ್ಲ ರೋಡನು ಹೊಸಾದು ಮಾಡತ್ತಾರ. ಅದಕ್ಕೆಲ್ಲ ರೋಡ ಇದನ್ನೆಲ್ಲ ತೆಗಿತಾರ. ಹೊಸದು ಮಾಡೋ ಸಂಬಂಧ ರೋಡ. ಅದು ಯಾವಾಗ ಇಕ್ಕತ್ತು, ನನ್ನ ಕಾಲ ಇಕ್ಕತ್ತು, ನನ್ನ ಮಗನ ಕಾಲ ಇಕ್ಕತ್ತು ಗೊತ್ತಿಲ್ಲ. ಈಗ ನಾನು ಇಲ್ಲೇ ಕಿತ್ತೂರು ಪೋಸ್ಟ್ ಆಫೀಸ್ದಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆನ ಬಂದೇನ್ರಿ. ಈಗ ಜಸ್ಟ್ ಬಂದವ್ರನ್ನ, ಈಗ ಸದ್ಯ ಬನ್ನ. ಇದು ಕಿತ್ತೂರು ಸರ್ಕಲ್ ಏರಿಯಾ. ಇಲ್ಲೇ ಸ್ಟ್ರೇಟ್ ಮುಂದೆ ಹೋದ್ರೆ ಸರ್ಕಲ್ ಬರ್ತೈತೆ. ಆಮೇಲೆ ಎಲ್ಲ ಬ್ಯಾಂಕ್ಗಳು ಇಲ್ಲೇ ನಮ್ಮ ಕಿತ್ತೂರ ಎಲ್ಲ ವಹಿವಾಟುಗಳು, ಬ್ಯಾಂಕಿನ ವ್ಯವಹಾರಗಳು ಎಲ್ಲ ವ್ಯವಹಾರಗಳು ನಡೆಯೋದು ಜಾಸ್ತಿ ಇಲ್ಲೇ ಇರ್ತೈತೆ ರೀ. ಇಲ್ಲೇ ಒಂದು ಸ್ವಲ್ಪ ಬ್ಯಾಂಕ್ನಾಗೆ ಕೆಲಸ ಇತ್ತು. ಇದು ನಮ್ಮ ಕಿತ್ತೂರ ಹಳ್ಳಿಕಟ್ಟಿ ಏರಿಯಾ. ಅಲ್ಲಿ ಐತೆ ನೋಡ್ರಿ, ಅದು ಹಳ್ಳಿಕಟ್ಟಿ ಏರಿಯಾ ಬಸ್ ಸ್ಟ್ಯಾಂಡು. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಕಿತ್ತೂರು ಬಸ್ ಸ್ಟ್ಯಾಂಡ್ ಮನೆ ಬರ
ಆ ಏರಿಯಾದಾಗ ಹೆಚ್ಚು ಕಡಿಮೆ ಒಂದು 10 ಹಳ್ಳಿ 10ರಿಂದ 15 ಹಳ್ಳಿ ಜನ ಅದ ಏರಿಯಾದಾಗ ಬಸ್ಸಿಗಾಗಿ ಕಾಯುತ್ತಿರ್ತಾರ. ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಅದಕ್ಕೂ ಉಪಯೋಗಿಲ್ಲ. ಅದಕ್ಕೂ ಬರೋದು ಸರ್ವಜ್ಞ ಅಂತಾರಲ್ಲ ಆ ಥರ ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಎದಕ್ಕೂ ಉಪಯೋಗಿಲ್ಲ. ಅಲ್ಲಿ ಹೆಣ್ಮಕ್ಳ ಒಂದು ಊರಿಂದ ಒಂದು ಊರಿಗೆ ಹೋಗಾಗ ಬಂದು ಕುಂತಿರ್ತಾರಲ್ಲಿ ಬಸ್ಸಿನ ಸಲುವಾಗಿ. ಮಳೆ ಬಂದ್ರೆ ಮಳೆಯಾಗನ ತೋರ್ಸ್ಕೋಬೇಕು ಅವ್ರು ಪಾಪ. ಬಿಸಿಲು ಬಂತಪ್ಪ ಅಂತಂದ್ರೆ ಬಿಸಿಲಾಗನ ಕುಂದಿರ್ಬೇಕು ಅವ್ರು. ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಸ್ಯಾರ, 10 ಮಂದಿ ಮೇಲೆ ಜಾಸ್ತಿ ಹಿಡಿಯೋದಿಲ್ಲ. ಅಂಥ ಬಸ್ ಸ್ಟ್ಯಾಂಡ್ ಬೇಕಾಗಿತ್ತ ಅಲ್ಲಿ ಏರಿಯಾದಾಗ. ನಾನು ಅಂದ ಮೇಲೆ ಬಸ್ ಸ್ಟ್ಯಾಂಡ್ ಹೆಂಗಿರ್ಬೇಕಪ್ಪ, ದೊಡ್ಡದಾಗಿರ್ಬೇಕು. ಹೆಚ್ಚು ಕಡಿಮೆ ಒಂದು 50 ಜನನು ಒಂದು 100 ಜನನು ಕುಂದ್ರೋ ಥರ ವ್ಯವಸ್ಥೆ ಮಾಡಿರ್ಬೇಕು. ಆದರೆ ಇವ್ರು ಕಟ್ಸ್ಯಾರ ಶಿವಕಿಗೆ ಕಟ್ಸ್ಯಾರ. ಇದು ನೋಡಿ ನಮ್ಮ ಕಿತ್ತೂರಿಗೆ ಬೈಲಬಲಿಂತ್ರ ಕಿತ್ತೂರಿಗೆ ಹೋಗೋ ರೋಡ್ ಈಗ ಯಾವ ಥರ ಹದಿಗೆಟ್ ಹೈದರಾಬಾದ್ ಆಗ ಕುಲ್ಗೇಟ್ ಕಂಗಾಲಾಗ ಹೋಗೈತೆ. ಇದನ್ನ ಯಾವ ಸುದ್ದಿ ಮಾಡಾವೂ ಇಲ್ಲ, ಇದನ್ನ ಯಾವ ಕೇಳಾವೂ ಇಲ್ಲ. ಸರ್ ಹರ್ಷ, ನಾನು ನಿಮ್ಮ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೇನೆ. ದಿ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಆಗಿ ಇವ್ರು ಮಾಡಿದ್ದಾರೆ. ಅದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಮಗೆ ಇರೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನೆಲ್ಲ ಈ ಥರ ಮಾಡಕತ್ತೆ. ನಮಗೂ ನೋಡಿ ಕಂಗಾಲಾಗ್ಬಿಟ್ಟ ನಾವೆಲ್ಲ. ಎಷ್ಟಂತ ಸಹಿಸ್ಬೋದಲ್ಲ ಮನುಷ್ಯ. ಅದಕ್ಕೆ ನಾವು ವಿಡಿಯೋಗಳು ಮಾಡಿ ಹಾಕತ್ತೇವೆ. ಸಾಧ್ಯ ಆದಷ್ಟೇ ಇದನ್ನು ವಿಡಿಯೋ ಶೇರ್ ಮಾಡಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಳ್ಳೇದಕ್ಕೆ ನಾನು ಎಫರ್ಟ್ ಹಾಕ್ತೀನಿ. ಕೆಟ್ಟ ಕೆಲಸಕ್ಕೆಲ್ಲ ನಾನು ಎಫರ್ಟ್ ಹಾಕಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ನಾನು ತಲೆ ಕಟ್ಸೋಕೆ ಹೋಗೋದಿಲ್ಲ. ಒಳ್ಳೆ ಕೆಲಸ ಇತ್ತಪ್ಪ ಅಂತಂದ್ರೆ ನನ್ನ ಎಷ್ಟು ರಿಸ್ಕ್ ಐತಪ್ಪ ಅಂತಂದ್ರೆ ನಾನು ತಲೆ ಕಟ್ಸೋದಿಲ್ಲ. ಅದಕ್ಕೆ ನಾನು ಎಫರ್ಟ್ ಹಾಕ್ತೀನಿ. ಮಾತಾಡ್ಕೊಳ್ಳೋರು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಹಿಂದೆ ಮಾತಾಡೋರು ಹಿಂದೆ ಉಳಿದು ಬಿಡ್ತಾರೆ, ನಾವು ಮುಂದೆ ಹೋಗ್ತಿರ್ತಾರ ಅಷ್ಟ.